BSY ಅಭಿಮಾನೋತ್ಸವ ಕಾರ್ಯಕ್ರಮ ಸಾಕಷ್ಟು ವಿಜೃಂಭಣೆ ನಡೆದಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತಾಡಲಿಕ್ಕೆ ಕರುಣಾಕರ್ ರೆಡ್ಡಿ ಅವರು ಇದ್ದಾರೆ. ಸರ್, ಹೇಗೆ ಅನಿಸ್ತು ಸರ್ ಈ ಕಾರ್ಯಕ್ರಮ? ಭಾಳ ಅದ್ಭುತವಾಗಿದೆ. ಜನಸಾಗರನೇ ಅರ್ಥ ಬಂದಿದೆ. ಇವತ್ತು ಯಡಿಯೂರಪ್ಪ ಅವರು ಏನು ಜನನಾಯಕರು ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಅವರು ಮಾಡಿದಂಥ ಜನಪರ ಕೆಲಸಗಳು, ಅದು ರೈತರಿಗಾಗಿರಲಿ, ಮಹಿಳೆಯರಿಗೆ ಭಾಗ್ಯಲಕ್ಷ್ಮಿ ಆಗಿರಲಿ, ಇದೇ ಚಿತ್ರದುರ್ಗಕ್ಕೆ ಭದ್ರಾ ಮೇಲ್ದಂಡೆ ಯೋಜನೆ ನಾನು ಉಸ್ತುವಾರಿ ಸಚಿವನಾಗಿದ್ದಾಗ ಅವ್ರಿಗೆ ಆ ಪ್ರಸ್ತಾವ ಹೇಳಿದಾಗ ತಕ್ಷಣ ಒಪ್ಪಿಕೊಂಡು ಇವತ್ತು 2.5 ಲಕ್ಷ ಎಕರೆಗೆ ನೀರಾವರಿ ಮಾಡೋ ಯೋಜನೆ ಮಾಡಿದ್ದಾರೆ. ಈ ರೀತಿನ ಭಾಳಷ್ಟಿದ್ದಾವೆ. ಅದರಿಂದ ಅವರು ಪಕ್ಷ ಯಾವ ರೀತಿ ಕಟ್ಟಿದ್ದಾರೆ, ಸೈಕಲ್ ಮೇಲೆ, ಕೆಂಪು ಬಸ್ ಮೇಲೆ, ಹಳೆ ಕಾರ್ಗಳ ಮೇಲೆ, ಅದೆಲ್ಲ ಇವತ್ತು ಭಾರತೀಯ ಜನತಾ ಪಕ್ಷ ನೆಲೆ ಹೊಂದಲಿಕ್ಕೆ ಅನುಕೂಲ ಆಗಿದೆ. ಅದರಿಂದ ಈ ಸಮಾರಂಭ ಒಂದು ಐತಿಹಾಸಿಕ ಸಮಾರಂಭ ಅಂತ ಹೇಳ್ಬೋದು. ತಮ್ಮದು ಮತ್ತು BSY ಅವಿನಾಭಾವ ಸಂಬಂಧ, ಅವ್ರ ಬಗ್ಗೆ ತಮ್ಮ ವೈಯಕ್ತಿಕವಾಗಿ ಹೇಳೋದಾದ್ರೆ ಸರ್? ವೈಯಕ್ತಿಕವಾಗಿ ಹೇಳಬೇಕಂದ್ರೆ ನಾವು ಏನು ಸಲಹೆ ಕೊಟ್ಟರು ಅವ್ರ ಪಾಪ ಅದನ್ನು ಜಾರಿಗೆ ತಂದಿದ್ದಾರೆ. 2008 ಚುನಾವಣೆ ಮುಂಚೆ ರೈತರಿಗೆ 10 HP ವರೆಗೆ ಫ್ರೀಯಾಗಿ ಕರೆಂಟ್ ಕೊಡೋಣ ಅಂತ ನಾನು ಲಿಂಗ್ಸೂಗರಲ್ಲಿ ರೈತರ ಸಭೆ ನಡೀತಾ ಇತ್ತು. ವೇದಿಕೆ ಕೆಳಗಡೆ ಬಂದು ಒಂದು ಪೇಪರ್ ತೊಗೊಂಡು ಲೆಕ್ಕಾಚಾರ ಮಾಡಿ ಆಯಿತು ಕೊಡೋಣ ಅಂತೇಳಿ ಅನೌನ್ಸೇ ಮಾಡಿಬಿಟ್ಟು, ಆ ರೀತಿ ನಾಯಕರು ಅಂದರೆ ಡಿಸಿಷನ್ ಫಾಸ್ಟ್ ಇರ್ತವೆ. ಆ ರೀತಿ ಒಂದು ಜನಪರ ಕೆಲಸಗಳನ್ನು ಒಂದು ಒಳ್ಳೆ ಇದರಲ್ಲಿ ನಿರ್ಧಾರ ತಗೊಂಡು ಇವತ್ತು ಒಳ್ಳೆ ಮುಂಬರುವ 2022 ಸಾರ್ವತ್ರಿಕ ಚುನಾವಣೆಯಲ್ಲಿ BJP ಬಹುಮತ ಬರುತ್ತಂತೆ. ಖಂಡಿತ ಯಾವುದೇ ಒಂದು ಅನುಮಾನ ಇಲ್ಲ. ಎಷ್ಟು ಸೀಟ್ಗಳನ್ನ ಗೆಲ್ಬೋದು BJP ಸರ್? ಸರ್ಕಾರ ಮಾಡೋಷ್ಟು ಅಂತೂ ಗೆಲ್ತದೆ. ಥ್ಯಾಂಕ್ ಯು ಸರ್. ಇಷ್ಟು ಕರುಣಾಕರ್ ರೆಡ್ಡಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸಿದ್ದಿಗೆರೆ, ಕರ್ನಾಟಕ ಟಿವಿ, ಚಿತ್ರದುರ್ಗ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.